ಗುರುಗಳೇ, ಒಂದು ಮೊನ್ನೆ CM ಸಿದ್ದರಾಮಯ್ಯ ಅವರಿಗೆ ಒಂದು ದೆಹಲಿಗೆ ಬರುವಂತೆ ಒಂದು ಕರೆ ಬಂದಿತ್ತು. ಆಗ ಇವ್ರಿಗೂ ಕರೆ ಬಂದಿರಲಿಲ್ಲ ಮೊದಲು, ಆ ನಂತರ ಕರೆ ಬಂತು ಅಂತ. ಆ ಸಂದರ್ಭದಲ್ಲಿ ನೀವು ಕೂಡ ಅವ್ರಿಗೆ ಒಂದು ಮಾರ್ಗದರ್ಶನ ಕೊಟ್ಟಿದ್ರಿ. ಆಗಿನ ಸಮಯ ಅಂದ್ರೆ ಒಂದು ವಾರದ ಹಿಂದಿನ ಸಮಯ ಹೇಗಿತ್ತು ಅಂತ, ಆಗ ಅವ್ರ ಜೊತೆ ನೀವೇನಾದ್ರೂ ಮಾತಾಡಿದ್ದು ಉಂಟಾ ಅಂತ? ಇಲ್ಲ, ನನಗೆ ಮಾತಾಡಿದ್ದೀನಿ ಆ ಸಮಯದಲ್ಲಿ. ಅದು ನನಗೆ ಖಾತ್ರಿ ಇತ್ತು, ಮೇ ಜೂನಲ್ಲಿ ಆಗ್ತಾನೆ ನಂಗೆ ಖಾತ್ರಿ ಇತ್ತು. ನೋಡಿ, ಅವನಾಗಬೇಕಾಗಿದ್ದು ಲಾಸ್ಟ್ ನವಂಬರ್ಲಿ ಆಗಬೇಕಾಗಿತ್ತು, ಇಲ್ಲ ಜನವರಿಗೆ ಬರಬೇಕಾಗಿತ್ತು, ಇಲ್ಲ ಮೊನ್ನೆ ಏಪ್ರಿಲ್ಗೆ ಬರಬೇಕಾಗಿತ್ತು. ಇದು ಮೇ ನಾನು ಆಖೈರಿಟ್ಟಿದ್ದೆ, ಇಲ್ಲಿ ಆಗಲೇಬೇಕು ನನ್ನ ತೀರ್ಮಾನ ಇತ್ತು, ಆಗ್ತೀಯ ಅಂತ ಹೇಳಿದ್ದೆ, ಅದಾಗಿದೆ ಅಷ್ಟೇ. ಈಗ ಡೆಲ್ಲಿಗೆ ಮತ್ತೆ ಕರೆದಿದ್ದಾರೆ ಇಬ್ರಿಗೂ ಒಂದು ದಿನಾಂಕವನ್ನ ನಿಗದಿ ಮಾಡುವುದಕ್ಕೆ. ಈಗ ಕಳೆದ 2 ದಿನದಲ್ಲಿ ಅವ್ರ ಜೊತೆ ಏನಾದ್ರು ಮಾತುಕತೆ ಆಯ್ತಾ, ಅಥವಾ ಅವ್ರಿಗೇನಾದ್ರು ಡೇಟ್ಸ್ ಕೊಡೋದಾಗ್ಲಿ, ಅಂದ್ರೆ ಪದಗ್ರಹಣ ಸ್ವೀಕಾರ ಮಾಡೋ ಡೇಟ್ಸ್ ಆಗ್ಲಿ, ಇದ್ರ ಬಗ್ಗೆ ಏನಾದ್ರು ಚರ್ಚೆ ಆಯ್ತಾ ನಿಮ್ಮಿಬ್ಬರ ನಡುವೆ? ಅಲ್ಲ, ನನ್ನ ಸಂಪರ್ಕದಲ್ಲಿ ಇದ್ದೇ ಇದ್ದಾನೆ, ದೂರವಾಣಿ ಸಂಪರ್ಕದಲ್ಲಿದ್ದಾನೆ. ಅವನು ಕೇಳಿದ್ದಾನೆ, ಅವನು ಕೇಳಿದ ಮೇಲೆ ಒಂದೇ ಡೇಟ್ ಕೊಡೋಕ್ಕಾಗಲ್ಲ. ನಾನು ಕೂಡ ನಾಳೆ 30 ತಾರೀಕು ಅಂತ ಕೊಟ್ಟಿದ್ದೀನಿ, 5ನೇ ತಾರೀಕು ಕೊಟ್ಟಿದ್ದೀನಿ, ಮತ್ತು 7ನೇ ತಾರೀಕು ಕೂಡ ಕೊಟ್ಟಿದ್ದೀನಿ ಅವನಿಗೆ. ಅಂದ್ರೆ 5, 7 ಹೌದು ಮತ್ತೆ 30. ಹೌದು ಗುರುಗಳೇ, ಇನ್ನೊಂದು ಅಂದ್ರೆ ಒಬ್ಬೊಬ್ಬರ ಜಾತಕದಲ್ಲಿ ಸಾಡೆ ಸಾತಿ ಅಂತ ಶುರು ಆಗುತ್ತೆ. DCM ಡಿ ಕೆ ಶಿವಕುಮಾರ್ ಅವರ ಜಾತಕ ಮತ್ತೆ ಅವ್ರ ಚಾರ್ಟ್ ಹೇಗಿದೆ ಅಂತ? 11ರಲ್ಲಿ ಶನಿ ಇದ್ದಾನೆ, 2ನೇ ಮನೆ ಗುರು ಇದ್ದಾನೆ. 11ರಲ್ಲಿ ಏಕಾದಶ ಸ್ಥಾನದಲ್ಲಿದ್ದಾಗ ಶನಿ ದೊಡ್ಡ ಸ್ಥಾನಮಾನವೆಲ್ಲ ಕೊಡ್ತಾನೆ. ಇಲ್ಲ ವೈರಾಗ್ಯ ಬಂದು ದೊಡ್ಡ ತಪಸ್ವಿಗಳಾಗ್ತಾರೆ, ಇಲ್ಲವೇ ರಾಜಯೋಗ ಬಂದು ರಾಜ ಮಹಾರಾಜರಾಗ್ತಾರೆ. ಸನ್ಯಾಸಾಸ್ತ್ರ ಒಬ್ಬ ನಾಡಿನ ದೊರೆಗೆ ಹೆಚ್ಚು ವ್ಯತ್ಯಾಸ ಇಲ್ಲ. ಸನ್ಯಾಸಿಗಳು ಸರ್ವಸಂಗ ಪರಿತ್ಯಾಗ ಮಾಡಿ ತಪಸ್ ಮಾಡ್ತಾರೆ, ಇವನು ಅಷ್ಟೇ ಇವಾಗಲ್ವಾ, ಸರ್ವಸಂಗ ಪರಿತ್ಯಾಗ ಮಾಡಿ ಈ ರಾಜ್ಯಕ್ಕಾಗೇ ದುಡಿಬೇಕು ಅವನು. ಈ ಎಲ್ಲರೂ ಅವನಿಗೆ ಯಾರು ನನ್ನವರು ತಮ್ಮವರು ಇಲ್ಲ, ಎಲ್ಲರೂ ಇಡೀ ಈ ಒಂದು ನಮ್ಮ ರಾಜ್ಯದಲ್ಲಿ ಏನು ಜನತೆ ಇದೆ ಎಲ್ಲ ಅವನ ಮಕ್ಕಳು ಸಾಮಾನ್ಯ. ಅವನು ಅದನ್ನು ನೋಡಬೇಕಾಗುತ್ತೆ. ಅದರಿಂದ ಅವನು ಇದರಲ್ಲಿ ನನಗೇನು ಅವನು ವಿಫಲನಾಗ್ತಾನೆ ನನಗೆ ಅನ್ನಿಸಿಲ್ಲ, ನಿಭಾಯಿಸ್ತಾನೆ ಸರ್. ಈಗ ಉಳಿದಿರೋದು 2 ವರ್ಷ ಗುರುಗಳಿಗೆ. ಈ 2 ವರ್ಷದ ಜೊತೆ ಮತ್ತೆ ಪಕ್ಷ ಸಂಘಟನೆ ಅಂದ್ರೆ ಎಲೆಕ್ಷನ್ ಇದೆ, 28ಕ್ಕೆ ಎಲೆಕ್ಷನ್, ಉಳಿದಿರೋದು 2 ವರ್ಷ. ಈ ಸೈಡ್ ಪಕ್ಷ ಸಂಘಟನೆ ಮಾಡಬೇಕು, 2 ವರ್ಷ ಅಧಿಕಾರವನ್ನ ಸರಾಗವಾಗಿ ನಡೆಸಬೇಕು. ಸಾಕಷ್ಟು ಸವಾಲುಗಳಿವೆ, ಸವಾಲುಗಳ ಬೆಟ್ಟ DK ಶಿವಕುಮಾರ್ ಅವ್ರ ಮುಂದಿದೆ. ಇದಾದ ನಂತರ 28ಕ್ಕೆ ಎಲೆಕ್ಷನ್ ಬರುತ್ತೆ, ಆಗ್ಲೂ ಕೂಡ ಇವರೇ ಗೆದ್ದು ಇವರೇ ಅಧಿಕಾರ ಸ್ವೀಕಾರ ಮಾಡ್ತಾರ. ಹೇಗಿದೆ ಮುಂದಿನ ಭವಿಷ್ಯ ಇವ್ರದ್ದು? ಸದ್ಯದಲ್ಲೇ ಗ್ರಾಮ ಪಂಚಾಯತ್ ಎಲೆಕ್ಷನ್, ಪಟ್ಟಣ ಪಂಚಾಯತ್ ಎಲೆಕ್ಷನ್ ಬರ್ತವೆ, ಅದು ತಯಾರಿ ಮಾಡ್ಕೋಬೇಕು. ಎಲ್ಲರೂ ಒಂದೇ ಥರ ತೊಗೊಂಡೋಗ್ಬೇಕು, ಬೇಡದೇ ಇದ್ದವರು ಬೇಕಾದವರು ಅಂತ ಯಾರೂ ಇಲ್ಲ ಇಲ್ಲಿ, ಎಲ್ಲರೂ ತೊಗೊಂಡೋಗ್ಬೇಕು. ಅಲ್ಲಿ ಒಂದು ದೊಡ್ಡ ಕ್ಯಾಬಿನೆಟ್ ಮಾಡುವಾಗ ಅಸಮಾಧಾನಗಳೆಲ್ಲ ಇರ್ತವೆ, ಅದನ್ನು ತೊಡೆದು ಹಾಕಿದ್ಕೊಂಡು ಪರ್ಯಾಯ ವ್ಯವಸ್ಥೆ ಮಾಡಿ ಏನೋ ಕೊಡ್ತೀನಪ್ಪ ಸುಂದರ ಅಂತೆಲ್ಲ ಹೇಳಿ ಏನೋ ಮಾಡಿ ತೊಗೊಂಡೋಗ್ಬೇಕು. ಈ ಫಸ್ಟೀಗ ಈ ಪಟ್ಟಣ ಪಂಚಾಯತ್ ಎಲೆಕ್ಷನ್ ಬರ್ತಲ್ಲ, ಇದನ್ನು ಗೆಲ್ಲೋದೇ ಭಾಳ ಮುಖ್ಯ. ಈ ತಯಾರಿ ಕಡಿಮೆ ಇದೆ, ಅದನ್ನು ನಡೆಸ್ತಾನೆ. ಆದರೆ ಮುಂದಿನ ಎಲೆಕ್ಷನ್ ಹೊತ್ತಿಗೆ ಇವನು ಆಡಳಿತ, ಆಮೇಲೆ ಜನ ಏನು ಹೇಳ್ತಾರೆ ಭ್ರಷ್ಟ ಸರ್ಕಾರ, ಅದು ಇಲ್ಲದೇ ಇದ್ದರೆ ಖಂಡಿತವಾಗಿ ಗೆದ್ದು ಬಂದು ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ. ಕೊನೆ ಪ್ರಶ್ನೆ ಕೇಳ್ತೀನಿ. ನೀವು ಅವ್ರ ಜೊತೆ ಸಾಕಷ್ಟು ಸುಮಾರು 4 ದಶಕಗಳಿಂದ ಇದ್ದೀರಿ, ಅವ್ರನ್ನ ನೋಡ್ತಾನೆ ಬಂದಿದ್ದೀರಿ, ಅವ್ರಿಗೆ ಮಾರ್ಗದರ್ಶನ ಕೊಡ್ತಾ ಬಂದಿದ್ದೀರಿ. ಈಗ ಮುಖ್ಯಮಂತ್ರಿ ಉನ್ನತ ಸ್ಥಾನವನ್ನ ಏರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವ್ರಿಗೆ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ? ನಾನು ಇಷ್ಟೇ ಹೇಳೋದು ಅವನಿಗೆ, ನಿಂದು ನಿಷ್ಪಕ್ಷಪಾತವಾದ ನನ್ನವರು ತನ್ನವರನ್ನೆಲ್ಲ ಬಿಟ್ಟು ಅಲ್ಲಿ ಈ ರಾಜ್ಯ ಹಿತಕ್ಕಾಗಿ ನೀನು ದುಡಿಬೇಕು. ನೀನು ರೈತರನ್ನ ಮೊದಲು ಚೆನ್ನಾಗಿ ಕಂಡು ಅವರ ಬೇಡಿಕೆಗಳನ್ನು ಕೊಡಬೇಕು. ಉದ್ಯೋಗ ಸೃಷ್ಟಿ ಮಾಡಲೇಬೇಕಿಲ್ಲ. ಉದ್ಯೋಗ ಸೃಷ್ಟಿ ಮಾಡಿದರೆ ಜನಕ್ಕೆ ಏನು ಕೆಲಸ ನೀವಲ್ಲ, ಕೆಲಸ ಎಲ್ಲ ಕಳ್ಕೊತೀಯಾರಲ್ಲ ಇವಾಗೆಲ್ಲನೂ. ಅಮೇರಿಕಾಲಿ ಪರಿಸ್ಥಿತಿ ವ್ಯತ್ಯಾಸ ಆದಮೇಲೆ ಜನ ಉದ್ಯೋಗವಿಲ್ಲ. ಉದ್ಯೋಗ ಸೃಷ್ಟಿಯಾಗಬೇಕು. ರೈತರಿಗೆ ಅವ್ರನ್ನ ಚೆನ್ನಾಗಿ ನೋಡು, ಅವ್ರಿಗೇನು ಬೇಕೋ ಕೊಟ್ಟು, ಕಾಲಕ್ಕೆ ಮಳೆ ಬಂದು ರಾಜನ ಪುಣ್ಯದಿಂದ ಕಾಲಕ್ಕೆ ಬೆಳೆ ಬರುತ್ತೆ. ರಾಜನು ದೈವಭಕ್ತನಾಗಿದ್ದರೆ ಮಳೆ ಬೆಳೆಗೆ ಏನು ತೊಂದರೆ ಆಗೋಲ್ಲ. ಅವನು ದೈವಭಕ್ತ, ಮಳೆ ಬೆಳೆ ಬರುತ್ತೆ. ಖಂಡಿತವಾಗಲೂ ಇಂಥ ಪರಿಸ್ಥಿತಿ ದಾಟಿ ದೀರ್ಘಕಾಲದ ಮುಖ್ಯಮಂತ್ರಿಯಾಗಿ ಉಳಿತಾನೆ ಅಂತ ನನಗೆ ದೇವರಲ್ಲಿ ನಂಬಿಕೆ ಇದೆ.
ಅಂದ್ರೆ 2028ಕ್ಕೂ CM ಆಗಿ ಅವರೇ ಮುಂದುವರಿತಾರೆ. ಖಂಡಿತವಾಗಿ ಆಗುತ್ತೆ, ಏನು ಕಷ್ಟವಿಲ್ಲ. ಅವನ ಕೆಪಾಸಿಟಿಗೆ ನಿಮ್ಗೆ ಯಾರಿಗೂ ಶಿವಕುಮಾರ್ ಬಗ್ಗೆ ಅಳತೆ ಇಲ್ಲ. ಅವನು ಏನು ಬೇಕಾದ್ರೂ ಭಾರ ಹೊರತಾನ. ಅವನು ಚತುರ, ಸಂಘಟನೆ ಮಾಡೋದ್ರಲ್ಲಿ, ಪಕ್ಷ ಕಟ್ಟೋದ್ರಲ್ಲಿ, ಜನಗಳ ವಿಶ್ವಾಸ ತಗೊಳ್ಳೋದ್ರಲ್ಲಿ, ಅದರೆಲ್ಲನೂ ಅದು ಅವನ ಗುಣ ಅವನಿಗೇ ಗೊತ್ತು. ಅಂಥ ಗುಣ ಇವರು ಯಾರೂ ನಾನು ಇದಂಗೆ ನೋಡಲಿಲ್ಲ. ಅವನಿಗೆ ಎಲ್ಲ ಸಂಯಮ ಎಲ್ಲ ಇದೆ. ಇಲ್ಲಿ ಕೋಪದ ಮಖ ಇರುತ್ತಷ್ಟೇ, ಕೋಪ ಮಾಡ್ತಾನೆ ಅಂತಲ್ಲ ಅವನು. ಆದರೆ ಹೃದಯದಲ್ಲಿ ತುಂಬ ವಿಶಾಲವಂತ ಅವನು. ಖಂಡಿತವಾಗಿ ಜನವಿಶ್ವಾಸ ಗೆದ್ದು ಮುಂದಿನ ಮುಖ್ಯಮಂತ್ರಿಯಾಗಿ ಉಳಿತಾನೆ ಅಂತ ಹೇಳಿ. TV9 ಜೊತೆ ಮಾತಾಡೋದಕ್ಕೆ ಗುರುಗಳು ಧನ್ಯವಾದಗಳು. ಇದಿಷ್ಟು ರಾಜ್ಗುರು ದ್ವಾರಕನಾಥ ಗುರೂಜಿ ಅವರು ಹೇಳಿದ ಮಾತು. ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಈರಣ್ಣ ಬಸವ, TV9 ಬೆಂಗಳೂರು.